ಕಳೆದ 13 ವರ್ಷದಿಂದ ನಾವು ಈ ಬಾನವಿ ಆಸ್ಪತ್ರೆಯನ್ನು ನಡೆಸ್ತಾ ಮೈಸೂರಿನ ಹಾಗೂ ಸುತ್ತಮುತ್ತಲಿನ ಜನತೆಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಕೊಡ್ತಾ ಇದ್ವಿ. ಇತ್ತೀಚೆಗೆ ಆದ ಬೆಳವಣಿಗೆಯಲ್ಲಿ ಹೊಸ ಡಿಪಾರ್ಟ್ಮೆಂಟ್ಗಳನ್ನ ಓಪನ್ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಪೇಯ್ನ್ ಕ್ಲಿನಿಕ್ ಅಂತ ಓಪನ್ ಮಾಡಿರೋಂಥದ್ದು. ಇದರಲ್ಲಿ ನಮ್ಮ ಡಾಕ್ಟರ್ ಯುವರಾಜ್ ಶಾಸ್ತ್ರಿ ಅವರ ಲೀಡರ್ಶಿಪ್ಪಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಈ ಪೇಯ್ನ್ ಕ್ಲಿನಿಕಲ್ಲಿ ನಾವು ಪ್ಯಾಲಿಯೇಟಿವ್ ಪೇಯ್ನ್ ಕೇರ್ ಇರ್ಬೋದು, ಇಲ್ಲ ಕ್ರೋನಿಕ್ ಪೇಯ್ನ್ ಕೇರ್, ಇವುಗಳನ್ನ ಅಡ್ರೆಸ್ ಮಾಡ್ತೀವಿ. ಇದರಿಂದ ರೋಗಿಗಳಿಗೆ ನೋವಿಂದ ಆದಷ್ಟು ಬೇಗ ಮುಕ್ತರಾಗೋಕ್ಕೆ ಅವಕಾಶ ಇರುತ್ತೆ. ಈ ವರ್ಷ 2 ಮೆಡಿಸಿನ್ DNB ಸೀಟ್ಗಳು ಸಿಕ್ಕಿರೋಂಥದ್ದು. ಅದು ಅತಿ ಶೀಘ್ರದಲ್ಲೇ ನಮಗೆ ಅನಸ್ತೇಷಿಯಾ DNB ಸೀಟ್ಗಳು ಸಿಗ್ತದೆ. ಈ DNB ಸಿಗೋದ್ರಿಂದ ಈಗ ನಾವು ಮುಂದಕ್ಕೆ ಬರೀ ಪೇಷಂಟ್ನ ಟ್ರೀಟ್ ಮಾಡೋದಲ್ಲದೆ ಪೇಷಂಟ್ನ ಟ್ರೀಟ್ ಮಾಡೋಂಥ ವೈದ್ಯರನ್ನು ಸೊಸೈಟಿಗೆ ಕೊಡ್ತಾ ಇದ್ದೀವಿ. ಅದು ನಮ್ಮದು ಒಂದು ಅಚೀವ್ಮೆಂಟ್. ಇವತ್ತಿನ ದಿನ ಬಾನವಿ ಹಾಸ್ಪಿಟಲ್ಸ್ ಅವರು ವರ್ಲ್ಡ್ ಡಯಾಬಿಟಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅವರು ಒಂದು ವಾಕೆಥಾನನ್ನು ಆರ್ಗನೈಸ್ ಮಾಡಿದರು. ಇಟ್ಸ್ ಅ ಗುಡ್ ಮೆಸೇಜ್. ಅದು ವರ್ಲ್ಡ್ ಡಯಾಬಿಟಿಸ್ ಡೇ ದಿನ ವಾಕೆಥಾನ್ ಅರೇಂಜ್ ಮಾಡೋದು. ಇಟ್ಸ್ ಅ ಬಿಗ್ ಮೆಸೇಜ್ ದಟ್ ಕೀಪ್ ವಾಕಿಂಗ್, ಕೀಪ್ ಚೆಕಿಂಗ್ ಆನ್ ಯುವರ್ ಹೆಲ್ತ್ ಅಂತ ಹೇಳಿ. ಸೊ ವರ್ಲ್ಡ್ ಡಯಾಬಿಟಿಕ್ ಡೇ ದಿನ ಇಲ್ಲಿ ಡಾಕ್ಟರ್ಸ್ ಎಲ್ಲ ಹೇಳಿದರು ಯಾವ ರೀತಿ ಡಯಾಬಿಟಿಸ್ ಈಗ ಪ್ರೆಸೆಂಟ್ ಏನು ಸ್ಟೇಜ್ ಇದೆ, ಯಾವ ರೀತಿ ಸ್ಟೇಟಸ್ ಇದೆ, ಯಾವ ರೀತಿ ಮಕ್ಕಳಿಗೆ ಬರ್ತಾ ಇದೆ, ದೊಡ್ಡವ್ರಿಗೆ ಯಾವ ರೀತಿ ಅವರು ಅದನ್ನು ಕೇರ್ ತೊಗೋಬೇಕು ಅಂತ ಹೇಳಿ. ಇಟ್ಸ್ ಅ ಗುಡ್ ಪ್ರೋಗ್ರಾಮ್. ಸೊ ಐ ಕಂಗ್ರ್ಯಾಚುಲೇಟ್ ಬಾನ್ವಿ ಹಾಸ್ಪಿಟಲ್ಸ್. ಮತ್ತು ಅವರು ತುಂಬ ಚೆನ್ನಾಗಿ ಅವರ ಹಾಸ್ಪಿಟಲ್ಸಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಮತ್ತು ಅವರು ಮೆಡಿಕಲಿ ಯಾವ ರೀತಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್.